2024ರ ಲೋಕಸಭಾ ಸಮರಕ್ಕೆ ಪ್ರಧಾನಿ ಮೋದಿ ರಣಕಹಳೆ. ಈಗಾಗಲೇ ಶಿವಮೊಗ್ಗ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. ಖರ್ಗೆ ತವರಿನ ಬಳಿಕ ಬಿಎಸ್ವೈ ಊರಲ್ಲಿ ಮೋದಿ ಮತ ಶಿಕಾರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪ್ರಧಾನಿ ಮೋದಿ. ಈಗಾಗಲೇ ಶಿವಮೊಗ್ಗ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ. ವಿಶೇಷ ವಿಮಾನದಲ್ಲಿ ಶಿವಮೊಗ್ಗದ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ರಸ್ತೆ ಮೂಲಕ ಸಮಾವೇಶ ನಡೆಯುವಂತಹ ಜಾಗಕ್ಕೆ ಪ್ರಧಾನಿ ಮೋದಿ ಹೋಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಸಹ ಆರಂಭ ಆಗುತ್ತೆ. ಶಿವಮೊಗ್ಗಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬಂದಿಳಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ ನಲ್ಲಿ ಮೋದಿ ಅವರ ಕಾರ್ಯಕ್ರಮ. ಪ್ರಧಾನಿ ಮೋದಿ ಅವರು ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ವಿಶೇಷ ವಿಮಾನದಲ್ಲಿ ಪ್ರಧಾನಿ ಮೋದಿ ಶಿವಮೊಗ್ಗದ ಏರ್ಪೋರ್ಟ್ಗೆ ಬಂದಿಳಿದಿರುವಂತಹ ದೃಶ್ಯಗಳು. ಇವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಸಹ ಏರ್ಪೋರ್ಟ್ಗೆ ಹೋಗಿದ್ದಾರೆ, ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರು ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಶಿವಮೊಗ್ಗದ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಬಂದಿಳಿದಿದ್ದಾರೆ. ಇದೇ ಏರ್ಪೋರ್ಟ್ನ ಉದ್ಘಾಟನೆಗೂ ಸಹ ಪ್ರಧಾನಿ ಮೋದಿ ಅವರು ಬಂದಿದ್ರು. ಈಗ ಮತ ಶಿಕಾರಿಗಾಗಿ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇದೇ ವಿಮಾನದಲ್ಲಿ ಪ್ರಧಾನಿ ಮೋದಿ ಅವರು ಶಿವಮೊಗ್ಗ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ರಸ್ತೆ ಮಾರ್ಗವಾಗಿ ಸಮಾವೇಶ ನಡೆಯುವಂತಹ ಜಾಗಕ್ಕೆ ಹೋಗ್ತಾರೆ. ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ ನಲ್ಲಿ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಗಳು ಸಹ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಸಹ ಆರಂಭ ಆಗುತ್ತೆ. ಪ್ರಧಾನಿ ಮೋದಿ ಅವರು ಶಿವಮೊಗ್ಗ ಏರ್ಪೋರ್ಟ್ಗೆ ಬಂದಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ವಿಶೇಷ ವಿಮಾನದಲ್ಲಿ ಪ್ರಧಾನಿ ಮೋದಿ ಏರ್ಪೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಸ್ತೆ ಮಾರ್ಗದ ಮುಖೇನವಾಗಿ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ಗೆ ತೆರಳಲಿದ್ದಾರೆ. ಅಲ್ಲೂ ಸಹ ಸುಮಾರು 500 ಮೀಟರ್ ಅಂದ್ರೆ ವೇದಿಕೆಯಿಂದ 500 ಮೀಟರ್ ದೂರದಿಂದ ತೆರೆದ ಜೀಪ್ ನಲ್ಲಿ ಹೋಗ್ತಾರೆ ಪ್ರಧಾನಿ ಮೋದಿ. ಅವರನ್ನ ಒಂದ್ ಕಡೆ ಜನ ಕಾಯ್ತಾ ಕೂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮೋದಿಯ ಆಗಮನಕ್ಕಾಗಿ ಬಿಜೆಪಿಯ ಕಾರ್ಯಕರ್ತರು ಜೊತೆಗೆ ಶಿವಮೊಗ್ಗದ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಮೋದಿ ಅವರು ಶಿವಮೊಗ್ಗಕ್ಕೆ ಬಂದಿಳಿದಿದ್ದಾಗಿದೆ, ಏರ್ಪೋರ್ಟ್ ನಲ್ಲಿದ್ದಾರೆ. ಈಗಾಗಲೇ ಬಿಜೆಪಿಯ ನಾಯಕರು ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಏರ್ಪೋರ್ಟ್ ನಲ್ಲೇ ಇದ್ದಾರೆ. ಏರ್ಪೋರ್ಟ್ ನಿಂದ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ ವರೆಗೂ ಸಹ ರಸ್ತೆ ಮಾರ್ಗವಾಗಿ ಪ್ರಧಾನಿ ಮೋದಿ ತೆರಳಲಿದ್ದಾರೆ. ಶಿವಮೊಗ್ಗ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಅವರು ಆಗಮಿಸಿದ್ದಾರೆ. ಬಿಜೆಪಿಯ ನಾಯಕರು ಮೋದಿ ಅವರನ್ನ ಸ್ವಾಗತ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ಮೋದಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ಶಿವಮೊಗ್ಗಕ್ಕೆ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ. ಎಷ್ಟೊತ್ತಿಗೆ ಕಾರ್ಯಕ್ರಮ ಆರಂಭ ಆಗಬಹುದು? ಪ್ರಗತಿ, ಈಗಾಗಲೇ 2:35ಕ್ಕೆ ಸರಿಯಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದ ಮೂಲಕ ಪ್ರಧಾನಮಂತ್ರಿ ಮೋದಿ ಅವರು ಆಗಮಿಸಿದ್ದಾರೆ. ಇಲ್ಲಿಂದ ಈಗ ಸುಮಾರು 8 ಕಿಲೋಮೀಟರ್ ದೂರದ ಶಿವಮೊಗ್ಗದ ಅಲ್ಲಮಪ್ರಭು ವೇದಿಕೆಗೆ ಮೋದಿ ಅವರು ತೆರಳಿದ್ದಾರೆ. ಈಗಾಗಲೇ ಶಿವಮೊಗ್ಗ ಬಿಜೆಪಿಯ ಮುಖಂಡರು ಅವರನ್ನ ಸ್ವಾಗತಿಸಿ ಈಗ ಸಮಾರಂಭದ ವೇದಿಕೆಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಈಗೇನು ಏರ್ಪೋರ್ಟ್ ಇಂದ ಶಿವಮೊಗ್ಗದ ವೇದಿಕೆವರೆಗೂ ಸಹ ಎಲ್ಲಾ ಕಟ್ಟುನಿಟ್ಟಿನ ಬ್ಯಾರಿಕೇಡ್ಗಳನ್ನ ಹಾಕ್ಬಿಟ್ಟು ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಯಾಕಂದ್ರೆ ಇದು ಚುನಾವಣಾ ವರ್ಷ ಆಗಿರೋದ್ರಿಂದ ಮತ್ತೆ ಚುನಾವಣೆಗೆ ಈಗಾಗಲೇ ದಿನಾಂಕ ಘೋಷಣೆ ಆಗಿರೋದ್ರಿಂದ ಸಹಜವಾಗಿ ಇದು ಒಂದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಆಗ್ತಿರುವಂತ ಸಮಾವೇಶ. ಹಾಗಾಗಿ ರಾಜ್ಯದಲ್ಲಿ ಎರಡನೇ ಬಾರಿಗೆ ಮತಯಾಚನೆಗೆ ಮೋದಿ ಅವರು ಆಗಮಿಸಿದ್ದಾರೆ. ನಿಜಕ್ಕೂ ಇದು ಮಧ್ಯ ಕರ್ನಾಟಕದ ಶಿವಮೊಗ್ಗ ಜಿಲ್ಲಾ ಕೇಂದ್ರವನ್ನು ಇಟ್ಕೊಂಡು ದಾವಣಗೆರೆ, ಚಿತ್ರದುರ್ಗ, ಅದೇ ರೀತಿ ಶಿವಮೊಗ್ಗ, ಚಿಕ್ಕಮಗಳೂರು ಒಟ್ಟು 4 ಜಿಲ್ಲೆಯ ಲಕ್ಷಾಂತರ ಕಾರ್ಯಕರ್ತರು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಾಕಷ್ಟು ನಿರೀಕ್ಷೆ ಇದೆ. ಯಾಕಂದ್ರೆ ಈ ಬಾರಿ ಏನು 370 ಮಿಷನ್ ಏನಿದೆ ಇದಕ್ಕೆ ಕಂಪ್ಲೀಟ್ ಮಾಡಬೇಕು. ಮತ್ತೆ ಶಿವಮೊಗ್ಗದಲ್ಲಿ ಈ ವೇದಿಕೆಯಿಂದ ಒಂದು ರಾಜ್ಯಕ್ಕೆ
ಚುನಾವಣಾ ಪ್ರಚಾರದ ಮೂಲಕ ಒಂದು ರಾಜಕೀಯ ಸಂದೇಶವನ್ನ ಕೊಡಬೇಕು. ಹಾಗಾಗಿ ಇದು ತುಂಬಾ ಮಹತ್ವಪೂರ್ಣವಾದ ಒಂದು ಸಮಾವೇಶ ಆಗ್ಲಿದೆ. ಆ ಕಾರಣಕ್ಕೋಸ್ಕರ ಈಗಾಗಲೇ ಈಶ್ವರಪ್ಪನವರು ಒಂದ್ ಕಡೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇಲ್ಲ, ಇನ್ನೊಂದ್ ಕಡೆ ಸಾಕಷ್ಟು ಸಾಮಾನ್ಯ ಕಾರ್ಯಕರ್ತರು, ಬಿಜೆಪಿ ಕಟ್ಟಾಳುಗಳು ಈ ಭಾಗದಲ್ಲಿ ಏನು ಹಿಂದುತ್ವಕ್ಕೆ ಸಂಬಂಧಪಟ್ಟಂಗೆ ಒಂದು ಬೇಸ್ ಇದೆ. ಆ ಕಾರಣಕ್ಕೋಸ್ಕರ ಸಾಕಷ್ಟು ಸಂಖ್ಯೆ ನಿರೀಕ್ಷೆಯಿಂದ ಸಾಕಷ್ಟು ಕಾರ್ಯಕರ್ತರು ಆಗಮಿಸಿದ್ದಾರೆ. ಬಿಗಿ ಬಂದೋಬಸ್ತ್ ನಲ್ಲಿ ಈಗ ವೇದಿಕೆಯತ್ತ ತೆರಳಿದ ಕೆಲವೇ ನಿಮಿಷಗಳಲ್ಲಿ 3 ಗಂಟೆ 15 ನಿಮಿಷಕ್ಕೆ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸ್ಬಿಟ್ಟು 3 ಗಂಟೆಯಿಂದ 4:15 ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಚುನಾವಣಾ ಪ್ರಚಾರ ವರ್ಷ ಆಗಿದ್ದರಿಂದ ಸುಮಾರು ರಾಜ್ಯದಲ್ಲಿ 10 ಚುನಾವಣಾ ರ್ಯಾಲಿಗಳು ನಡೆಯುತ್ತೆ. ಅದರಲ್ಲಿ ಇದು 2ನೇದು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಶಿವಮೊಗ್ಗ ಮತ್ತು ದಾವಣಗೆರೆ, ಅದೇ ರೀತಿ ಉಡುಪಿ, ಚಿಕ್ಕಮಗಳೂರು ಎಲ್ಲ ಸಂಸದರು ಸಹ ಪಾಲ್ಗೊಳ್ಳಲಿದ್ದಾರೆ ಮತ್ತು ಶಾಸಕರುಗಳು ಇರ್ತಾರೆ. ಹಾಗಾಗಿ ನಿಜಕ್ಕೂ ಒಂದು ಮಹತ್ವಪೂರ್ಣವಾದ ಒಂದು ಚುನಾವಣಾ ಪ್ರಚಾರದ ವೇದಿಕೆ ಆಗುತ್ತೆ ಇದು ಪ್ರಗತಿ. ಎಸ್, ಇನ್ನು ಮೋದಿ ಅವರು ಹೋಗುವಂತಹ ಮಾರ್ಗದುದ್ದಕ್ಕೂ ಸಹ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. 8 ಕಿಲೋಮೀಟರ್ ಇದೆ ಅಂತ ವರದರಾಜ್ ಹೇಳ್ತಾ ಇದ್ರಿ. ಇನ್ನು ಕೊನೆ ಕ್ಷಣದ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಸಮಾವೇಶ ನಡೆಯುವಂತಹ ಸ್ಥಳದಲ್ಲಿ? ಈಗಾಗಲೇ ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಶಿವಮೊಗ್ಗದ ಮತ್ತು ದಾವಣಗೆರೆ ಹಾಗೂ ಚಿತ್ರದುರ್ಗ ಮೂಲೆಗಳಿಂದ ಕಾರ್ಯಕರ್ತರು ಆಗಮಿಸಿದ್ದಾರೆ. ವಿಶೇಷವಾಗಿ ಅವ್ರಿಗೆ ಆಹ್ವಾನ ನೀಡೋದಕ್ಕೆ ಅವ್ರಿಗೆ ಒಂದು ಗಿಫ್ಟ್ ಅನ್ನ ಕೊಡೋದಕ್ಕೆ ಶಿವಮೊಗ್ಗ ಸಂಸದರು ಮತ್ತೆ ಇಲ್ಲಿನ ರಾಜಕೀಯ ಮುಖಂಡರು ಶ್ರೀಕೃಷ್ಣನ ಪ್ರತಿಮೆಯನ್ನ ಮೋದಿ ಅವರಿಗೆ ಗಿಫ್ಟ್ ನ ಕೊಡಲಿದ್ದಾರೆ. ಹಾಗಾಗಿ ಸಂಪೂರ್ಣ ಬಿಗಿ ಭದ್ರತೆ 8 ಕಿಲೋಮೀಟರ್ ಉದ್ದಕ್ಕೂ ಸಹ ಸಾರ್ವಜನಿಕರಿಗೆ ಮೋದಿ ಅವ್ರನ್ನ ಸ್ವಾಗತಿಸಕ್ಕೆ ನೋಡೋದಕ್ಕೆ ಅವಕಾಶ ಇದೆ. ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸ್ ಭದ್ರತೆಯಲ್ಲಿ ಈಗ ತೆರೆದ ವಾಹನದಲ್ಲಿ ಮೋದಿ ಅವರು ಕಾರ್ಯಕ್ರಮಕ್ಕೆ ತೆರಳ್ತಾರೆ. ಮತ್ತೆ ವೇದಿಕೆಯಲ್ಲೇ ಸಾರ್ವಜನಿಕರನ್ನ ಮತ್ತೆ ಸಾರ್ವಜನಿಕರು ಹತ್ತಿರದಿಂದ ನೋಡುವಂತ ಅವಕಾಶವನ್ನ ಇಲ್ಲಿ ಕಲ್ಪಿಸಲಾಗಿದೆ. ಅಂದ್ರೆ ವೇದಿಕೆ ಹಿಂಭಾಗದ ಮುಖಾಂತರ ಎಂಟ್ರಿ ಹಾಕೊಂಡು ಆನಂತರ ಸಾಕಷ್ಟು ಕಾರ್ಯಕರ್ತರನ್ನ ಸಮೀಪದಲ್ಲೇ ಮೋದಿ ಅವ್ರನ್ನ ನೋಡ್ಬೇಕು, ಈ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಹಾಗಾಗಿ ರಾಜ್ಯಕ್ಕೆ ಚುನಾವಣೆ ಈಗಾಗಲೇ ಘೋಷಣೆ ಆಗಿರೋದ್ರಿಂದ ಮೋದಿ ಅವರ ಮಾತುಗಳನ್ನ ಕೇಳೋದಕ್ಕೆ ಮತ್ತೆ ಅವರ ಭಾಷಣವನ್ನ ಕೇಳೋದಕ್ಕೆ ಸಾಕಷ್ಟು ನಿರೀಕ್ಷೆ ಇದೆ. ಮತ್ತೆ ಅವರ ಸುಮಾರು 10 ವರ್ಷಗಳಲ್ಲಿ ಏನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ, ಮತ್ತೆ ಇಲ್ಲಿನ ಕಾಂಗ್ರೆಸ್ ವೈಫಲ್ಯಗಳಾಗ್ಬೋದು, ಚುನಾವಣೆ, ಯಾಕಂದ್ರೆ ಕಾಂಗ್ರೆಸ್ ಇನ್ನೂ ಸಹ 2ನೇ ಪಟ್ಟಿ ಪ್ರಕಟ ಆಗಿಲ್ಲ. ಹಾಗಾಗಿ ಅಭ್ಯರ್ಥಿಗಳ ಹುಡುಕಾಟಕ್ಕೆ ತಡಕಾಟ ನಡೆದಿದೆ. ಈ ನೆಲೆಯಲ್ಲಿ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿಕೊಂಡು ಮೋದಿ ಅವರು ಯಾವ ರೀತಿ ಚುನಾವಣಾ ಪ್ರಚಾರವನ್ನ ಮಾಡ್ತಾರೆ, ಮತ್ತೆ ಇಲ್ಲಿನ ಉತ್ಸಾಹ ಕಾರ್ಯಕರ್ತರು, ಯಾಕಂದ್ರೆ ಈಶ್ವರಪ್ಪನವ್ರ ಗೊಂದಲ, ಇನ್ನೊಂದ್ ಕಡೆ ದಾವಣಗೆರೆ ಜಿಲ್ಲೆಯಲ್ಲಿ ಗೊಂದಲ, ಈಗಾಗಲೇ ಸಾಕಷ್ಟು ಕೆಲವೊಂದು ಜಿಲ್ಲೆಗಳಲ್ಲಿ ಗೊಂದಲ ಇದೆ. ಅವೆಲ್ಲವನ್ನೂ ಸಹ ಮರೆತು ಮೋದಿ ಅವರನ್ನ ಬೆಂಬಲಿಸೋದಕ್ಕೆ, ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬೋದಕ್ಕೆ ಯಾವ ರೀತಿ ಭಾಷಣಗಳನ್ನ ಮಾಡ್ತಾನೆ ಅದ್ರ ಮೇಲೆ ಇವತ್ತು ಇಡೀ ಕಾರ್ಯಕ್ರಮದ ಮೇಲೆ ಕೇಂದ್ರ ಬಿಂದು ಆಗಿದೆ. ಥ್ಯಾಂಕ್ ಯು ವರದರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.